ರಾಧಿ ಒಂದು ಪುಟ್ಟ ಬೆಕ್ಕ ಮರಿಯನ್ನ ಸಾಕಿಕೊಂಡಿದ್ಲು. ಆದರೆ ಅದಕ್ಕೆ ನನ್ನಲ್ಲಿ ತುಂಬ ವಿಶೇಷವಾದ ಪ್ರೀತಿ. ಬೇಕೆನಿಸಿದಾಗಲೆಲ್ಲ ಅದು ಬಂದು ನನ್ನ ಕಾಲ್ಬುಡದಲ್ಲೇ ನಿರ್ಭೀತವಾಗಿ ಮಲಗ್ತಿತ್ತು. ಅದಕ್ಕೆ ನಾನು ಪ್ರತಿದಿನಾನೂ ಒಂದು ಪಾವು ಹಾಲನ್ನು ಕೊಡುವ ಏರ್ಪಾಟು ವ್ಯವಸ್ಥೆ ಮಾಡಿದ್ದೆ. ಆದರೆ ಮನೆ ಇತರರಿಗೆಲ್ಲ ಆ ಬೆಕ್ಕನ್ನು ಕಂಡ್ರೆ ಅಷ್ಟಕ್ಕಷ್ಟೆ. ಅದರಲ್ಲೂ ಮಡಿಗೀಳಿನ ನಳಿನಿಗಂತೂ ಅದು ಎಲ್ಲ ಕಡೆಯೂ ಓಡಾಡೋದನ್ನು ನೋಡಿ ತುಂಬ ಕೋಪ ಬರ್ತಿತ್ತು. ಅದರಿಂದ ನಾನು ಉಳಿದವರ ದೂರಿನಿಂದ ಪಾರಾಗಲು ಆ ಬೆಕ್ಕು ನನ್ನ ಬಳಿಗೆ ಬಂದಾಗ ಕೈಯಲ್ಲೊಂದು ಕೋಲ್ ಹಿಡಿದು ಅದನ್ನು ಓಡಿಸುವಂತೆ ನಟಿಸ್ತಾ ಇದ್ದೆ. ಆದರೆ ಆ ಬೆಕ್ಕಿಗೆ ಗೊತ್ತು ಇದು ಬರೀ ಹುಸಿಗೋಪ ಅಂತ. ಅದು ಹೆದರಿ ಓಡುವುದರ ಬದಲಾಗಿ ನನ್ನ ಕಾಲ ಸಂದಿಯೊಳಗೆ ಸೇರಿಕೊಂಡು ಸುರಕ್ಷಿತವಾಗಿ ಕುಳಿತು ಬಿಡ್ತಿತ್ತು. ಆಗ ನಾನು ಆ ಕೋಲನ್ನು ಆ ಕಡೆ ಬಿಸಾಡ್ತಿದ್ದೆ. ಅದನ್ನು ಕಂಡು ಉಳಿದವರೆಲ್ಲ ನಗ್ತಾ ಇದ್ರು. ಆದರೆ ಈ ಜ್ಞಾನ ಬ್ರಹ್ಮಚಾರಿಗಳಿಗೆ ಮಾತ್ರ ಈ ಬೆಕ್ಕನ್ನು ನೋಡಿದ್ರಾಗ್ತಿರ್ಲಿಲ್ಲ. ಯಾಕೆಂದ್ರೆ ಅದರ ಕದಿಯುವ ಸ್ವಭಾವ ಎಲ್ಲ ಕದೀತಾ ಇತ್ತು. ಅದು ಎದುರಿಗೆ ಸಿಕ್ಕರೆ ಸಾಕು ಬ್ರಹ್ಮಚಾರಿಗಳು ಅದಕ್ಕೆ ಏಟ್ ಕೊಟ್ಬಿಡ್ತಾ ಇದ್ರು, ಚೆನ್ನಾಗಿ ಏಟ್ ಕೊಟ್ಟು ಓಡಿಸ್ತಾ ಇದ್ರು. ಆದರೆ ಬೆಕ್ಕು ಅಂದ ಮೇಲೆ ಕದಿದೇ ಇರೋಕ್ಕಾಗುತ್ತೆ? ಕದಿದೇ ಇದ್ರದ್ದು ಬೆಕ್ಕೇ ಅಲ್ಲ. ಅದರಿಂದ ಬ್ರಹ್ಮಚಾರಿಗಳು ಬೆಕ್ಕಿನ ಮೇಲೆ ಸಿಟ್ಟಾಗೋದನ್ನ ನೋಡಿದಂಥ ಶ್ರೀಮಾತೆಯವರು ಒಂದ್ಸರಿ ಗ್ರಾಮೀಣ ಬ್ರಹ್ಮಚಾರಿಗಳಿಗೆ ಹೇಳ್ತಾರೆ, ನೋಡಪ್ಪ, ಕದಿಯೋದು ಬೆಕ್ಕುಗಳ ಸ್ವಭಾವ. ಅವಕ್ಕೆ ಯಾರು ಮುದ್ದು ಮಾಡಿ ಉಣಿಸ್ತಾರೆ ಹೇಳು? ಆದರೂ ಈ ಬ್ರಹ್ಮಚಾರಿಗಳಿಗೆ ಆ ಬೆಕ್ಕಿನ ಮೇಲೆ ಸಹಾನುಭೂತಿ ಹುಟ್ಟಲೇ ಇಲ್ಲ. ಒಂದಿನಂತೂ ರೇಗಿ ಆ ಬೆಕ್ಕನ್ನು ಹಿಡಿದು ಬೀಸಿ ಎಸ್ದು ಬಿಟ್ರು. ಪಾಪ ಅದು ಅಷ್ಟು ದೂರ ಹೋಗಿ ಬಿದ್ದು ಹಚ್ಕೋತಾ ಹೊರಳಾಡ್ತಿತ್ತು. ಇದನ್ನು ನೋಡಿದಂಥ ಶ್ರೀಮಾತೆಯವರ ಮುಖದಿಂದ ದುಃಖದಿಂದ ಬಾಡೋಯ್ತು. ಆದರೂ ಆ ಬೆಕ್ಕಿನ ಕಷ್ಟ ಏನೂ ದೂರವಾಗಲಿಲ್ಲ. ಒಬ್ಬರಲ್ದಿದ್ರೆ ಇನ್ನೊಬ್ಬರಿಂದ ಅದಕ್ಕೆ ಏಟ್ ಬೀಳ್ತಾನೇ ಇರ್ತಿತ್ತು. ಇಷ್ಟಾದರೂ ಶ್ರೀಮಾತೆಯವರ ರಕ್ಷಣೆ ಪೋಷಣೆಯಿಂದ ಆ ಬೆಕ್ಕಿನ ಸಂಸಾರ ವೃದ್ಧಿ ಆಗ್ತಲೇ ಬರ್ತಿತ್ತು. ಶ್ರೀಮಾತೆಯವರು ಯಾವಾಗಲೂ ಜೈರಾಮ್ ಭಟ್ಟಿಲೇ ಇರುತ್ತಿರ್ಲಿಲ್ವಲ್ಲ, ಆಗಾಗ ಕಲ್ಕತ್ತಕ್ಕೆ ಹೋಗ್ತಾ ಇರಬೇಕಾಗಿತ್ತು. ಒಂದ್ಸಲ ಅವರು ಹೀಗೆ ಕಲ್ಕತ್ತಕ್ಕೆ ಹೊರಡ್ತಾ ಇದ್ದಾರೆ. ಆಗ ಅವರು ಜ್ಞಾನ ಬ್ರಹ್ಮಚಾರಿಗಳನ್ನ ಕರೆದು ಹೇಳ್ತಾ ಇದ್ದಾರೆ, ನೋಡಪ್ಪ, ಆ ಬೆಕ್ಕುಗಳಿಗೆ ದಿನಾನು ನೀನೇ ಅನ್ನ ಹಾಕು. ಆಗ ಅವು ಆಚೀಚಿನ ಮನೆಗಳಿಗೆ ಹೋಗಿ ಕದಿಯೋದು ತಪ್ಪುತ್ತೆ. ನಿಜಕ್ಕೂ ಈ ಮಾತು ಎಷ್ಟು ಯುಕ್ತಿಯುಕ್ತವಾಗಿದೆ. ಆ ಮೂಕ ಪ್ರಾಣಿ ಬಗ್ಗೆ ಅವರ ಕಾಳಜಿ, ಅನುಕಂಪ, ದಯೆ ಎಷ್ಟು ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ. ಆದರೆ ಅವರಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಬ್ರಹ್ಮಚಾರಿಗಳು ಅವರ ಮಾತನ್ನು ಗಂಭೀರವಾಗಿ ತಗೋತಾರೆ ಅನ್ನೋ ನಿಶ್ಚಯ ಏನಿರಲಿಲ್ಲ. ಯಾಕೆಂದ್ರೆ ಎಷ್ಟೋ ಜನಕ್ಕೆ ಬೆಕ್ಕು ನಾಯಿ ಕಂಡ್ರಾಗುಲ್ಲ. ಸಾಮಾನ್ಯ ಜನರೆಲ್ಲ ಶ್ರೀಮಾತೆಯವರ ದೃಷ್ಟಿಕೋನದಿಂದ ನೋಡೋಕೆ ಸಾಧ್ಯವಿಲ್ಲ. ಅದರಿಂದ ತಾವಿಲ್ಲದೆ ಇದ್ದಾಗ ಎಲ್ಲರಿಂದಲೂ ಈ ಬೆಕ್ಕುಗಳಿಗೆ ಸಂಕಟ ಒದಗಿ ಬರುತ್ತೆ ಎನ್ನುವುದನ್ನ ಶ್ರೀಮಾತೆ ಊಹಿಸಿದ್ರು. ಅದರಿಂದ ಶ್ರೀಮಾತೆಯವರು ಬ್ರಹ್ಮಚಾರಿಗೆ ಮಾರ್ಮಿಕವಾಗಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ನೋಡು ಜ್ಞಾನ್, ಬೆಕ್ಕುಗಳಿಗೆ ಹೊಡಿಬೇಡ ನೀನು. ಅವುಗಳಲ್ಲಿ ಕೂಡ ನಾನಿದ್ದೀನಿ, ಅವುಗಳಲ್ಲೂ ನಾನೇ ಇದ್ದೀನಿ.
ಶ್ರೀಮಾತೆಯವರ ಈ ಮಾತು ಮಂತ್ರದ ಹಾಗೆ ಕೆಲಸ ಮಾಡ್ತು. ಬ್ರಹ್ಮಚಾರಿಗಳು ಅವತ್ತಿಂದ ಬೆಕ್ಕುಗಳ ಮೇಲೆ ಕೈ ಮಾಡಲೇ ಇಲ್ಲ. ಅವರು ಬೆಕ್ಕುಗಳಿಗೆ ಹೊಡೆಯುವುದಿರಲಿ, ಅವುಗಳಿಗೆ ಅನ್ನದ ಜೊತೆ ಮೀನನ್ನು ಕೊಡಕ್ಕೆ ಶುರು ಮಾಡಿದ್ರು. ಅವರ ಸ್ವಂತ ಸತ್ಯಹಾರಿಗಳು, ಆದ್ರೂ ಬೆಕ್ಕುಗಳಿಗೆ ಮೀನು. ಈ ಪ್ರಾಣಿಗಳಲ್ಲೂ ಶ್ರೀಮಾತೆಯವರಿದ್ದಾರೆ ಅನ್ನುವ ಭಾವನೆ ಅವರ ಮನಸ್ಸಲ್ಲಿ ಅಷ್ಟು ದೃಢವಾಗಿ ನಿಂತುಬಿಟ್ಟಿತ್ತು. ಈ ಪ್ರಾಣಿಗಳಲ್ಲೂ ಶ್ರೀಮಾತೆ ಇದ್ದಾರೆ ಅನ್ನೋ ಭಾವನೆ ಆ ಬ್ರಹ್ಮಚಾರಿಗಳ ಮನಸ್ಸಲ್ಲಿ ಅಷ್ಟು ದೃಢವಾಗಿ ನಿಂತುಬಿಟ್ಟಿತ್ತು. ಹೌದು, ಸತ್ಯ. ಎಲ್ಲ ಪ್ರಾಣಿಗಳಲ್ಲೂ ಶ್ರೀಮಾತೆಯವರಿದ್ದೇ ಇದ್ದಾರೆ. ಎಲ್ಲ ಪ್ರಾಣಿಗಳಲ್ಲೂ ಶ್ರೀಮಾತೆಯವರು ಇದ್ದೇ ಇದ್ದಾರೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಈ ಘಟನೆ ನೋಡಿದಾಗ ಗಣೇಶನ ಕತೆ ನೆನಪಾಗತ್ತೆ. ಒಂದಿನ ಗಣೇಶ ತನ್ನ ತಾಯಿ ಪಾರ್ವತಿ ಕೆನ್ನೆ ಮೇಲೊಂದು ಗಾಯ ನೋಡ್ತಾನೆ. ಅವನಿಗೆ ಉದ್ವಿಗ್ನ ಆಗತ್ತೆ. ಕೇಳ್ತಾನೆ, ಗಣೇಶ, ಪಾರ್ವತಿನ, ಇದೇನಮ್ಮ ಈ ಗಾಯ? ಪಾರ್ವತಿ ಶಾಂತವಾಗಿ ನುಡಿತಾಳೆ, ನೀನು ಹೊಡೆದಿಯಲ್ಲಪ್ಪ, ಅದರದ್ದೇ ಮಗು ಈ ಗಾಯ. ಗಣೇಶನಿಗೆ ಆಶ್ಚರ್ಯವೋ ಆಶ್ಚರ್ಯ. ತಾನು ತಾಯಿಗೆ ಹೊಡೆದಿದ್ದ? ನಾನು ತಾಯಿಗೆ ಹೊಡೆದಿನಿ? ಯಾವಾಗ? ಇಲ್ವಲ್ಲ. ಗಣೇಶ ತಬ್ಬಿಬ್ಬ ಕೇಳ್ದ, ನಾನೆಲ್ಲಿ ಹೊಡೆದ್ನಮ್ಮ ನಿನಗೆ? ಪಾರ್ವತಿ ಹೇಳಿದ್ಲು, ನೀನು ಆ ಹೆಣ್ಣು ಬಕ್ಕೆಗೆ ಹೊಡೆದಿಯಲ್ಲಪ್ಪ, ಆ ಹೆಣ್ಣು ಬೆಕ್ಕಿಗೆ ಹೊಡೆದಿಯಲ್ಲ. ಗಣೇಶನ್ ತಕ್ಷಣ ನೆನಪಾಯ್ತು. ಹೌದು, ತಾನು ಯಾವುದೋ ಒಂದು ಬೆಕ್ಕಿಗೆ ಹೊಡೆದಿದ್ದು ನಿಜ. ಆದ್ರೆ ತಾನು ಆ ಬೆಕ್ಕಿಗೆ ಹೊಡೆದ್ರೆ ತಾಯಿ ಮುಖದ ಮೇಲೆ ಯಾಕೆ ಬರೇ ಬರಬೇಕು? ಆಗ ಪಾರ್ವತಿನೇ ತಿಳಿಸ್ತಾಳೆ, ನೋಡು, ಈ ಸೃಷ್ಟಿಯ ಪ್ರತಿಯೊಂದು ಸ್ತ್ರೀ ಶರೀರದಲ್ಲೂ ನಾನಿದ್ದೀನಿ. ಅದರಿಂದಲೇ ನೀನು ಆ ಬೆಕ್ಕಿಗೆ ಹೊಡೆದೇಟು ನನ್ನ ಮುಖದ ಮೇಲೆ ಕಾಣಿಸ್ಕೊಂಡಿದೆ. ಈಗ ಗಣೇಶಂಗೆ ಅರ್ಥ ಆಯ್ತು. ಸ್ತ್ರೀಯ ಸಮಸ್ತಾಹ ತವ ದೇವಿ ಭೇದಾಹ. ಹೇ ದೇವಿ, ಸಮಸ್ತ ಸ್ತ್ರೀಯರು ನಿನ್ನ ಬೇರೆ ಬೇರೆ ರೂಪಗಳೇ ಸರಿ. ಸ್ತ್ರೀಯ ಸಮಸ್ತಾಹ ತವ ದೇವಿ ಭೇದಾಹ. ಹೇ ದೇವಿ, ಸಮಸ್ತ ಸ್ತ್ರೀಯರು ನಿನ್ನ ಬೇರೆ ಬೇರೆ ರೂಪಗಳೇ ಸರಿ. ಇದನ್ನು ತಿಳಿಸ್ಕೊಡೋಕ್ಕಾಗಿ ತಾಯಿ ಹೀಗೆ ಮಾಡಿದ್ಲು ಅಂತ ಅನ್ಸತ್ತೆ. ಒಂದು ದೃಷ್ಟಿಯಿಂದ ಶ್ರೀಮಾತೆ ಸಕಲ ಭಕ್ತರಿಗೂ ತಾಯಿ, ಇನ್ನೊಂದು ದೃಷ್ಟಿಯಿಂದ ಅವರೇ ಎಲ್ಲಾನೂ ಆಗಿದ್ದಾರೆ. ಅವರ ಅನಂತ ಮಾತೃತ್ವ ಅಂತಕ್ಕಂಥದ್ದು ತನ್ನ ವಿಶಾಲ ಬಾಹುಗಳಿಂದ ಇಡೀ ಸೃಷ್ಟಿಯನ್ನೇ ತಬ್ಕೊಂಡಿದೆ. ಅವರ ಸನಿಹದಲ್ಲೇ ಇದ್ದು ಅವರಲ್ಲಿ ತಾಯ್ತನದ ಅದ್ಭುತ ಅಭಿವ್ಯಕ್ತಿಯನ್ನು ಗುರುತಿಸಿ ಬೆರಕಾಗಿದ್ದಂತಹ ರಾಸ್ಬಿಹಾರಿ ಬ್ರಹ್ಮಚಾರಿಗಳು ಒಂದ್ಸರಿ ಅವರನ್ನೇ ಕೇಳ್ತಾರೆ, ಅಮ್ಮ, ನೀವೆಲ್ರಿಗೂ ತಾಯಿಯೇನು? ಹೌದು. ಬ್ರಹ್ಮಚಾರಿಗಳು ಪುನಃ ಕೇಳ್ತಾರೆ, ಪಶು ಪಕ್ಷಿಗಳಿಗೂ? ತಕ್ಷಣ ಉತ್ತರ ಕೊಡ್ತಾರೆ ಶ್ರೀಮಾತೆ, ಹೌದು. ನಿಜಕ್ಕೂ ಶ್ರೀಮಾತೆಯವರು ಈ ಎಲ್ಲ ಘಟನಾವಳಿಗಳ ಮೂಲಕ ತಮ್ಮ ಜಗತ್ ಮಾತೃತ್ವವನ್ನು ಸಾಬೀತು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬರೀ ಕಣ್ಣಿಗೆ ತೋರೋ ಹಾಗೆ ಅವರೊಬ್ಬ ಸರಳ ಲಜ್ಜಾಶೀಲ ಸ್ತ್ರೀ. ತಮ್ಮ ದೈವತ್ವವನ್ನ ಸೆನಗಿನ ಹಿಂದೆ ಸದಾ ಮರೆಯಾಗಿಸಿಕೊಂಡಿರೋರವರು. ಆದರೆ ಅವರ ನಿಜ ಸ್ವರೂಪವನ್ನು ತಿಳಿಬಯಸಿದಂತಹ ಬ್ರಹ್ಮಚಾರಿಗಳು ನೇರವಾಗಿ ಪ್ರಶ್ನೆ ಮಾಡಿದಾಗ ಅವರು ಅಷ್ಟೇ ನೇರವಾಗಿ ಉತ್ತರ ಕೊಡಬೇಕಾಯಿತು. ಉತ್ತರಿಸಿದ್ರು. ಇನ್ನೊಂದು ಅದ್ಭುತ ಸಂಗತಿ ಅಂದ್ರೆ, ತಮ್ಮ ವಾತ್ಸಲ್ಯದ ತೆಕ್ಕಿನಲ್ಲಿ ಆಗಲೇ ಅಷ್ಟೊಂದು ಜನ ಭಕ್ತರು ಶಿಷ್ಯರು ಇದ್ರು. ಅವರಿಗೆ, ಓ,
ಇಷ್ಟು ಜನ ಇದಾರಲ್ಲಪ್ಪ, ಸಾಕು ಅನ್ನುವಂಥ ಧೋರಣೆನೇ ಇರಲಿಲ್ಲ. ಎಷ್ಟೋ ಸಲ ಅವರನ್ನ ಯಾರೋ ಉದ್ದೇಶಿಸಿ ಮೆಲುದನಿಯಲ್ಲಿ, ಓ ಮಕ್ಕಳೇ ಬನ್ನಿ ನನ್ನ ಬಳಿಗೆ, ಓ ಮಕ್ಕಳೇ ಬನ್ನಿ ನನ್ನ ಬಳಿಗೆ ಅಂತ ಕರೆಯೋದು ಕೇಳಿಬರ್ತಿತ್ತು. ಇದನ್ನು ನೋಡಿದಾಗ ನಮಗೆ ಶ್ರೀರಾಮಕೃಷ್ಣರ ಕಾತರದ ಕರೆ ನೆನಪಾಗತ್ತೆ. ಶ್ರೀರಾಮಕೃಷ್ಣರು ತಮ್ಮ ಅಭೂತಪೂರ್ವ ಸಾಧನೆಗಳನ್ನೆಲ್ಲ ಮುಗಿಸಿ ಹೃದಯದ ತುಂಬ ಆನಂದ ಅನುಭವಗಳನ್ನು ತುಂಬಿಕೊಂಡು, ಓ ಪರಿಶುದ್ಧ ಹೃದಯದ ಯುವಕರೇ ಎಲ್ಲಿದ್ದೀರಿ, ಬನ್ನಿ ಬೇಗ ಬನ್ನಿ, ಓ ಪರಿಶುದ್ಧ ಹೃದಯದ ಯುವಕರೇ ಎಲ್ಲಿದ್ದೀರಿ, ಬನ್ನಿ ಬೇಗ ಬನ್ನಿ ಅಂತ ಪರಮಹಂಸರು ಕೂಗಿ ಕರೀತಿದ್ರು. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋಕೆ ಸಾಧನೆಗೆ ತೊಡೆದಾಗ ಅವರ ಕಾತರತೆ ಅದೆಷ್ಟು ಉತ್ಕಟವಾಗಿತ್ತು. ಅನಂತರ ತಾವು ಬಯಸಿದ್ದು ಸಿಕ್ಕಿದ ಮೇಲೂ ತಮಗಾದ ಆನಂದಾಮವುಗಳನ್ನು ಹಂಚಿಕೊಳ್ಳಬಲ್ಲ ಯುವಕರ ಆಗಮನಕ್ಕಾಗಿ ಅವರು ಅಷ್ಟೇ ಕಾತರ ಹಂಬಲ ತೋರ್ತಾ ಇದ್ರು. ಹೀಗೆ ಶ್ರೀಮಾತೆನೂ ಕೂಡ ವಾತ್ಸಲ್ಯಪೂರ್ಣ ಹೃದಯದ ತನ್ನ ಪ್ರಿಯ ಸಂತಾನವನ್ನ ತನ್ನ ಬಳಿಗೆ ಕರೀತಾ ಇತ್ತು. ಆ ಮಾತೃತ್ವ ತನ್ನೆಡೆಗೆ ಸೆಳೀತಾ ಇತ್ತು. ಇನ್ನಷ್ಟು ಮಕ್ಕಳು ಬರಲಿ, ಮತ್ತಷ್ಟು ಮಕ್ಕಳು ಬರಲಿ, ಶಾಂತಿ ಸಮಾಧಾನಗಳನ್ನ ಆನಂದಗಳನ್ನ ಮನದಣಿಯ ಹೀರಿ ಧನ್ಯರಾಗಲಿ, ಹೀಗೆ ಅವರ ಹೃದಯ ಯಾವಾಗಲೂ ತುಡಿತಾ ಇತ್ತು. ಒಂದು ದಿನ ಅವರ ಶಿಷ್ಯರಾದಂಥ ಸ್ವಾಮಿ ವಿಶ್ವೇಶ್ವರಾನಂದರು ಜೈರಾಂಬಟಿಗೆ ಬಂದಿಳಿತಾರೆ. ಅವರು ನೋಡಿದ್ದೇ ತಡ ಶ್ರೀಮಾತೆಯವರು ತಮ್ಮ ಆನಂದವನ್ನು ಹತ್ತಿಲಕ್ಕಾಗದೆ ವಿಶ್ವೇಶ್ವರಾನಂದರನ್ನ ಬರ್ಮಾಡ್ಕೋತಿದ್ದಾರೆ. ವಿಶ್ವೇಶ್ವರಾನಂದರನ್ನ ಬರ್ಮಾಡ್ಕೋತಾ ಇದ್ದಾರೆ ಶ್ರೀಮಾತೆ. ಆಹಾ, ಬಂದ್ಯಾ? ಬಾಪ ಬಾ. ಈಗ ಸ್ವಲ್ಪ ದಿನಗಳಿಂದ ನನಗೆ ಯಾವಾಗಲೂ ನಿನ್ನದೇ ನೆನಪಾಗ್ತಿತ್ತು. ರಾಜೇಂದ್ರನನ್ನ ಕರೆಯೋದಕ್ಕೆ ಹೋದ್ರೆ ನಿನ್ನ ಹೆಸರೇ ಬಾಯಿಗೆ ಬರ್ತಿತ್ತು, ನನಗೆ ನಿನ್ನ ಹೆಸರೇ ಬರ್ತಿತ್ತು. ಹೀಗೆ ಅವರು ಎಷ್ಟೋ ಸಲ ವಾತ್ಸಲ್ಯದ ಭಾವೋದ್ವೇಗವನ್ನ ವ್ಯಕ್ತಪಡಿಸ್ತಿದ್ರು. ಆದರೆ ಅವರ ಅಂತರಂಗದ ಭಾವಾತಿಶಯಕ್ಕೆ ಹೋಲಿಸಿದ್ರೆ ಇದೇನೂ ಅಲ್ಲ. ಯಾಕೆಂದ್ರೆ ಅವರು ತಮ್ಮ ಹೃದಯದ ಭಾವೋದ್ವೇಗದ ಪೂರ್ಣ ಪ್ರಕಾಶಕ್ಕೆ ಅವಕಾಶನೇ ಕೊಡದೆ ಅದನ್ನ ಬಹಳಷ್ಟು ತಡೆ ಹಿಡಿತಿದ್ರು. ಆದರೂ ಕೆಲಸರಿ ಅವರ ಹತೋಟಿಯನ್ನ ಮೀರಿ ಆ ಭಾವೋದ್ವೇಗ ಹೊರಹೊಮ್ಮಿ ಬರ್ತಿತ್ತು. ಸ್ವಲ್ಪ ಭಾವ ಪ್ರಕಾಶವೇ ಅವರ ಅಂತರಗಳಿದ್ದಕ್ಕಂಥ ಭಾವತೆಯ ಉತ್ಕಟನೆಯನ್ನ ತೋರಿಸ್ತಾ ಇತ್ತು. ಹಾಗಾಗಿ ಶ್ರೀಮಾತೆಯವರ ಆ ಭಾವಪೂರ್ಣ ಮಾತೃತ್ವದ ಮೃದು ಹೃದಯ, ಅದರಿಂದ ಬರ್ತಕ್ಕಂಥ ಮಮತೆಯ ವಾತ್ಸಲ್ಯದ ಆನಂದ ಅನುಭವಿಸ್ತಾ ಇರೋರು ಅವರೇ ಧನ್ಯರು, ಅವರೇ ಧನ್ಯರು. ಒಮ್ಮೆ ಸ್ವಾಮಿ ಶಾರದಾನಂದರು ಉದ್ಬೋಧನದಲ್ಲಿದ್ದಾಗ ಜ್ವರದಿಂದ ಹಾಸಿಗೆ ಹಿಡಿದಿದ್ರು. ನನಗೆ ಕಾತರ, ಅವರಿಗಾಗಿ ನಾನೇನು ಮಾಡಬಹುದು ಅಂತ ಚಿಂತೆ ಬೇರೆ. ಆಗ ಕಿರಿಯ ಸ್ವಾಮಿಗಳೊಬ್ಬರು ಬೇಲೂರು ಮಠದ ಕಡೆಗೆ ಹೊರಟದ್ದನ್ನು ಕಂಡು ನಾನು ಅವ್ರ ಕೈಯಲ್ಲಿ ₹1 ಕೊಟ್ಟು, ನೋಡು, ಇದರಿಂದ ಶರತ್ನ ಹೆಸರಿನಲ್ಲಿ ಠಾಕೂರರಿಗೆ ಪೂಜೆ ಮಾಡಿಸ್ಬೇಕು ಮತ್ತು ಸ್ವಲ್ಪ ತುಳಸಿಯನ್ನ ಕೊಂಡುಕೊಂಡು ಅರ್ಪಿಸಬೇಕು ಅಂತ ಹೇಳಿ ಕಳಿಸ್ದೆ. ಇನ್ನೊಮ್ಮೆ ಆರಂಭಾಗಿನ ಪ್ರಭಾಕರ್ ಮುಖರ್ಜಿ ಎಂಬೊಬ್ಬ ಭಕ್ತ ತನ್ನ ಮಗ ಸೀತಾಳೆ ಸಿಡುಬಿನಿಂದ ನರಳುತ್ತಿರುವ ಸಮಾಚಾರವನ್ನು ಬಂದು ತಿಳಿಸ್ದ. ಇದನ್ನು ಕೇಳಿದ ಮೇಲೆ ನಾನು ಅವನು ಜೈರಾಮ್ ಬಾಟಿಯಿಂದ ತನ್ನೂರಿಗೆ ಹೊರಟಾಗ ನನ್ನ ಕೈಯಾರೆ
ಅವನಿಗೆ 1 ರೂಪಾಯಿ ಕೊಟ್ಟು ದಾರಿಯಲ್ಲಿ ಕಾಮಾರ ಪುಕರದ ಶೀತಲಾದೇವಿಗೆ ಪೂಜೆ ಕೊಡಿಸಿ ಹೋಗು ಅಂತ ಹೇಳಿ ಕಳಿಸ್ದೆ. ಪೂಜೆಗೋಸ್ಕರ ಶ್ರೀಮಾತೆ ತಾವೇ ಹಣ ಕೊಟ್ಟಿದ್ದು ಬಹಳ ಆಶ್ಚರ್ಯ ಕಾಣಿಸ್ತತೆ. ಯಾಕೆ? ಆ ಭಕ್ತ ಗೃಹಸ್ಥನಲ್ವೇ, ಅವನ ಹತ್ರ ಹಣ ಇರೋಲ್ವೇ ಅಂತ ನಮ್ಮ ಮನಸ್ಸಿಗೆ ಬರುತ್ತೆ. ಆದರೆ ಅದು ಹಾಗಲ್ಲ. ಶ್ರೀಮಾತೆಯ ದೃಷ್ಟಿ ಏನು ಅಂದ್ರೆ, ತಾವು ತಾಯಿ ಅಲ್ವೇ, ತಮ್ಮ ಮಗ ಕಾಯಿಲೆಯಿಂದ ನರಳುತ್ತಿರುವಾಗ ತಾವೇ ರೂಪಾಯಿ ಕೊಟ್ಟು ಪೂಜೆ ಮಾಡಿಸ್ಬೇಕಾದ್ದು. ಇದು ಧರ್ಮ, ಇದು ಧರ್ಮ ಅನ್ನುವ ಅವರ ಆ ಮಮತೆ, ಅದು ತಾಯಿ ಹೃದಯದ ಪ್ರತೀಕ. ತಾಯಿ ಹೃದಯ ಅಲ್ವೇ. ಇಲ್ಲಿ ಯಾವ ಲೆಕ್ಕಾಚಾರವೂ ಬರಲ್ಲ, ಯಾವ ಲೆಕ್ಕಾಚಾರವೂ ಬರಲ್ಲ. ಒಂದ್ಸರಿ ವಿಭೂತಿಭೂಷಣ್ ಘೋಷ್ ಅನ್ನುವ ಒಬ್ಬ ಭಕ್ತ ತನ್ನ ತಾಯಿ ಜೊತೆ ಬಂದಿದ್ದ. ಅವತ್ತು ಭಕ್ತರಿಗೆಲ್ಲ ಅಲ್ಲೇ ಊಟ. ಪ್ರತಿದಿನ ಹಾಗೆ ಶ್ರೀಮಾತೆಯವರು ತಾವೇ ನಿಂತು ಉಪಚಾರ ಮಾಡಿ ಬಡಿಸ್ತಿದ್ರು. ಆಗ ತನ್ನ ಮಗ ತಟ್ಟೆ ತುಂಬ ಕಲ್ಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಿರೋದನ್ನು ಕಂಡ ಆತನ ತಾಯಿ ರೋಹಿಣಿ ಬಾಲಾದೇವಿ ಅರ್ಧ ಹಾಸ್ಯವಾಗಿ ಹೇಳ್ತಾ ಇದ್ದಾಳೆ, ವಿಭೂತಿ ಒಳ್ಳೆ ಚೆನ್ನಾಗಿ ಊಟ ಮಾಡ್ತಾನಲ್ಲ ಇಲ್ಲಿ, ವಿಭೂತಿ ಒಳ್ಳೆ ಚೆನ್ನಾಗಿ ಊಟ ಮಾಡ್ತಿದ್ದಾನಲ್ಲ ಇಲ್ಲಿ, ಮನೇಲಿ ಮಾತ್ರ ನಾ ಬಡಿಸಿದ್ರೆ 2 ತುತ್ತು ತಿಂದು ಶಾಸ್ತ್ರ ಮಾಡಿ ಎದ್ದು ಬಿಡ್ತಾನೆ. ಹೀಗೆ ದೂರಿದ್ಲು ರೋಹಿಣಿ ಬಾಲಾದೇವಿ ತನ್ನ ಮಗನ ಬಗ್ಗೆ. ಆಗ ತಕ್ಷಣನೇ ಶ್ರೀಮಾತೆ ಅವರಿಗೆ ಹೇಳ್ತಾ ಇದ್ದಾರೆ, ನನ್ನ ಮಗು ತಿನ್ನೋದ್ರ ಮೇಲೆ ನೀನು ಕಣ್ಣು ಹಾಕ್ಬೇಡ. ನಾನು ಏನ್ ತಾನೇ ಬಡಿಸಿ ಏನು ಹೇಳು? ನಾನೊಬ್ಳು ಬಡ ಹೆಂಗಸು. ಆದರೆ ನಾನು ಏನು ಬಡಿಸಿದ್ರೆ ಅದನ್ನ ನನ್ನ ಮಕ್ಕಳು ಪ್ರೀತಿಯಿಂದ ತಿಂತಾರೆ ಅಷ್ಟೆ. ನಿಜವಾಗಿಯೂ ಶ್ರೀಮಾತೆಯರ ಮಾತುಕತೆ, ನಡವಳಿಕೆಗಳಲ್ಲಿ ಎಷ್ಟು ಸಹಜತೆ, ಹೃತ್ಪೂರ್ವಕತೆ ಇರ್ತಿತ್ತು. ಅವ್ರ ಬಳಿಗೆ ಬಂದಂತಹ ಯಾವ ಹೊಸಬ್ರು ಕೂಡ ಮುಹೂರ್ತ ಮಾತ್ರದಲ್ಲಿ, ಅಂದರೆ ಕೆಲವೇ ಕ್ಷಣದಲ್ಲಿ ಅವರ ಜೊತೆ ಒಂದಾಗ್ಬಿಡ್ತಿದ್ರು. ಇದಕ್ಕೆ ಒಬ್ಬ ಭಕ್ತೆ ಅನುಭವವನ್ನು ನಾವು ನೋಡ್ತಾ ಹೋಗಬಹುದು. ಒಂದ್ಸರಿ ಸರಿಯೂ ಬಾಲ ಎಂಬಾಕೆ ಶ್ರೀಮಾತೆಯವರ ದರ್ಶನಕ್ಕಾಗಿ ಉದ್ಬೋಧನಕ್ಕೆ ಬಂದಿದ್ದಾಳೆ. ಅವರಿಗೆ ಅದು ಆಕೆ 2ನೇ ಭೇಟಿ ಸರಿಯೂ ಬಾಲೆಗೆ. ಮೊದಲ ಸಲ ಕೂಡ ಅವಳು ಶ್ರೀಮಾತೆ ಜೊತೆ ಕೇವಲ 5 ನಿಮಿಷ ಇದ್ದಿರಬಹುದು ಅಷ್ಟೇ. ಆದರೆ ಈಗ 2ನೇ ಸಾರಿ ಅವಳು ಬರ್ತಾ ಇದ್ದಾಳೆ. ಅವಳು ಬರ್ತಾ ಇದ್ದ ಹಾಗೆ ಆಕೆ ತಮಗೇನೋ ತುಂಬಾ ಆಪ್ತಳೇನೋ ಅನ್ನೋ ಹಾಗೆ ಶ್ರೀಮಾತೆ ಹೇಳ್ತಾ ಇದ್ದಾರೆ. ಓ, ಹೇಗಿದ್ದೀಯಾ ನೀನು? ಸೊಸೆ ಹೇಗಿದ್ದಾಳೆ? ನೀನು ಇಷ್ಟು ದಿನಗಳಿಂದ ಬರ್ದಿದ್ದನ್ನು ಕಂಡು ಏನಾದರೂ ಕಾಯಿಲೆ ಆಗಿ ಮಲಗಿಬಿಟ್ಟಿಯೇನೋ ಅಂತ ಚಿಂತಿಸ್ತಾ ಇದ್ದೆ ನಾನು. ಇಷ್ಟೊಂದು ವಿಶ್ವಾಸದ ಮಾತು ಕೇಳಿ ಆ ಸರಿಯೋ ಬಾಲ ಆಕೆ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ಎಲ್ಲೋ ಒಂದು ಸಲ ಭೇಟಿನಲ್ಲೇ ಯಾರ ಜೊತೆನಾರು ಇಷ್ಟೊಂದು ಆತ್ಮೀಯತೆ ಬೆಳೆಯೋಕೆ ಸಾಧ್ಯವೇ ಅಂತ ಯೋಚಿಸ್ತಾ ಅವಳು ಮಾತೇ ಆಡಕ್ಕಾಗದೆ ಮೂಕಳಾಗ್ಬಿಟ್ಲು. ಅವಳ ಮನಸ್ಸನ್ನ ತಿಳ್ಕೊಂಡ ಹಾಗೆ ಶ್ರೀಮಾತೆ ತುಂಬಾ ವಾತ್ಸಲ್ಯದಿಂದ ಆಕೆನ ತಮ್ಮ ಮಂಚದ ಮೇಲೆ ಹತ್ರದಲ್ಲೇ ಕೂರಿಸ್ಕೋತಾರೆ. ಮಗಳೇ, ನಿನ್ನನ್ನು ಎಷ್ಟೋ ಸಲ ನೋಡಿದ್ದೀನಿ ಅಂತ ಭಾವನೆ ಉಂಟಾಗ್ತಿದೆ ನನಗೆ. ನನಗೂ ನಿನಗೂ ಬಹಳ ಕಾಲದ ಪರಿಚಯ ಇರೋ ಹಾಗೆ ಅನ್ನಿಸ್ತಾ ಇದೆ.
ಆ ಭಕ್ತೆ ಮನೆಗೆ ಹಿಂದಿರುವ ವೇಳೆಯಾದಾಗ ಒಳಗಿನಿಂದ ಒಂದಿಷ್ಟು ಪ್ರಸಾದ ತಂದು ನನ್ನ ಕೈಯಾರೆ ಅವಳಿಗೆ ತಿನ್ನಿಸ್ಲು ಹೊರಟೆ. ತಿನ್ನಮ್ಮ, ತಿನ್ನು ಅಂತ ಉಪಚರಿಸಿದೆ. ಹಾಗಂತೂ ಆಕೆಗೆ ತುಂಬ ಸಂಕೋಚವಾಗ್ಬಿಡ್ತು. ಅಲ್ಲದೆ ಕೆಲವು ಭಕ್ತಿಯರು ಬೇರೆ ಅಲ್ಲೇ ಇದ್ರು. ಶ್ರೀಮಾತೆಯವರು ಎಷ್ಟೇ ಆತ್ಮೀಯತೆ ತೋರಿದ್ರು ಅವರ ಸ್ವಹಸ್ತದಿಂದಲೇ ಬಾಯಿಗೆ ಹಾಕಿಸಿಕೊಳ್ಳುವಷ್ಟು ಸಲಿಗೆ ಬರಲಿಲ್ಲ ಅವಳಿಗೆ. ಶ್ರೀಮಾತೆಯವರೇ ಮತ್ತೆ ಮತ್ತೆ ಸಂಕೋಚ ಯಾಕೆ, ತಿನ್ನು ಅಂತ ಪ್ರೋತ್ಸಾಹ ಮಾಡಿದಾಗ ಅವಳು ಅದನ್ನು ತನ್ನ ಕೈಯಿಂದಲೇ ತಿಂದು ಅವರಿಗೆ ನಮಸ್ಕಾರ ಮಾಡಿ ಹೊರಡ್ತಾಳೆ. ಆಗ ಶ್ರೀಮಾತೆ ಮೃದುವಾಗಿ ನಾನು ಅಲ್ಲಿವರೆಗೆ ಬರ್ತೀನಿ ಅಂತ ಮೆಟ್ಟಿಲವರಿಗೆ ಬಂದು ಆಕೆಯನ್ನು ಕಳಿಸ್ಕೊಡ್ತಾರೆ. ಇದೇ ಭಕ್ತೆ ಮತ್ತೆ ಕೆಳಗೆ ಕೆಲವು ತಿಂಗಳು ಕಳೆದ ಮೇಲೆ ಪುನಃ ಬರ್ತಾಳೆ. ಶ್ರೀಮಾತೆಯವರು ಹಿಂದಿನಷ್ಟೇ ಪ್ರೀತಿ ತೋರಿಸಿ ಆದರಿಸ್ತಾರೆ. ಅವತ್ತು ಉರು ಬಿಸಿಲಿನ ದಿನ, ಸೆಕೆಯಿಂದ ಆಕೆ ಬೆವುತಿದ್ದಾಳೆ. ಅದರಿಂದ ಶ್ರೀಮಾತೆ ಆಕೆಯ ಸ್ವಂತ ತಾಯಿಯಷ್ಟೇ ಸಲಿಗೆಯಿಂದ ನಿನ್ನ ರವಿಕೆಯನ್ನು ಬಿಚ್ಚಿಡು, ಸ್ವಲ್ಪ ಗಾಳಿ ಆಡ್ಲಿ ಅಂತ ಹೇಳಿ ತಾವೇ ಒಂದು ಬೀಸಣಿಗೆ ತಂದು ಅವಳಿಗೆ ಗಾಳಿ ಬೀಸ್ತಿದ್ದಾರೆ. ಸರಿಯೋ ಬಾಲೆ ನಾಚಿಕೆಯಿಂದ ಅಮ್ಮ ಬೀಸಣಿಗೆ ಇಲ್ಕೊಡಿ, ನಾನೇ ಬೀಸ್ಕೋತೀನಿ ಅಂತ ಕೇಳ್ತಾರೆ. ಆದ್ರೆ ಶ್ರೀಮಾತೆ ಅವಳಿಗೆ ಬೀಸಣಿಗೆ ಕೊಡ್ಲಿಲ್ಲ. ಹೇಳ್ತಾರೆ, ಏನು ಸಂಕೋಚ ಪಟ್ಕೊಳ್ಬೇಡಮ್ಮ, ಮೈ ಸ್ವಲ್ಪ ತಣ್ಣಗಾಗ್ಲಿ ತಾಳು ಅಂತ ನಾನೇ ಬೀಸ್ದೆ. ಇನ್ನೊಮ್ಮೆ ಅವಳು ಉದ್ಬೋಧನಕ್ಕೆ ಬಂದಾಗ ಅವಳ ಮಧ್ಯಾಹ್ನದ ಊಟ ಅಲ್ಲೇ ಆಯಿತು. ಊಟ ಮುಗಿದ ಮೇಲೆ ನಾನು ಸ್ವಲ್ಪ ವಿಶ್ರಾಂತಿಗಾಗಿ ಒರಗ್ಕೊಂಡು ಆಕೆ ನನಗೆ ಗಾಳಿ ಬೀಸ್ತಾ ಕುಳಿತುಕೊಂಡ್ಲು. ಸ್ವಲ್ಪ ಹೊತ್ತಾದ ಮೇಲೆ ನಾನೇ ಸಾಕ್ಬಿಡು, ನನಗಿನ್ ಗಾಳಿ ಬೇಕಿಲ್ಲ ಅಂತಂದೆ. ಅಲ್ಲಿದ್ದ ಇನ್ನೊಂದು ದಿಂಬನ್ನ ತೋರಿಸಿ ಅದನ್ನ ತೆಗೆದುಕೊಂಡು ಬಂದು ನನ್ನ ಪಕ್ಕದಲ್ಲೇ ಒರಕ್ಕೋ ಅಂತಾನೂ ಅಂದೆ. ನನ್ನ ತಲೆದಿಂಬನ್ನ ನಾನು ಉಪಯೋಗಿಸಿ ಅಪವಿತ್ರ ಮಾಡ್ಲೆ ಎಂದ್ಕೊಳ್ಳುತ್ತಾ ಅವಳು ರಾಧಿಯ ಕೋಣೆಯಿಂದ ಒಂದು ದಿಂಬನ್ ತಂದ್ಲು. ಅದನ್ನ ನೋಡಿ ನಾನಂದೆ, ಓಹೋ ಅದಲ್ಲಮ್ಮ, ಅದು ಆ ಹುಚ್ಚಮ್ಮನ ತಲೆದಿಂಬು, ಇಲ್ಲೇ ಇನ್ನೊಂದಿದೆ ನೋಡು, ಅದನ್ನು ತಗೊಂಬ ಅಂತಂದೆ. ಆದರೂ ಆಕೆ ಸಂಕೋಚ ದೂರ ಆಗಲಿಲ್ಲ. ಅದನ್ನು ಕಂಡು ನಾನು ಪುನಃ ಹ್ಞೂ ಅದನ್ನೇ ತೆಗೆದುಕೊಂಡು ಬಾ, ಅದರಲ್ಲೇನು ತಪ್ಪಿಲ್ಲ ಅಂತಂದೆ. ನಂತರ ರಾಧಿ ನೀನು ಬಾ, ನಿನ್ನ ಅಕ್ಕನ ಪಕ್ಕದಲ್ಲಿ ನೀನು ಒರಕೊಂಡು ಕೂತ್ಕೋ ಅಂತ ರಾಧಿಯನ್ನು ಕರೆದೆ. ಇವೆಲ್ಲ ನೋಡಕ್ಕೆ ಸಣ್ಣ ಪುಟ್ಟ ಘಟನೆಗಳೇ ನಿಜ. ಆದರೆ ಇವುಗಳ ಮೂಲಕ ಅವರು ವ್ಯಕ್ತಪಡಿಸುತ್ತಿದ್ದಂತಹ ಆತ್ಮೀಯತೆ, ವಾತ್ಸಲ್ಯತೆ ಮತ್ತು ಆ ಅಲೌಕಿಕವಾದಂತಹ ಪ್ರೇಮ ಅದು ಅಸಾಮಾನ್ಯ. ಅವರ ಬದುಕನ್ನು ನೋಡಿದಂತಹ ಕೇಳಿದಂಥ ನಾವು ಕೂಡ ನಮ್ಮ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊತಾ ಪ್ರೀತಿ ಪ್ರೇಮ ಕೇವಲ ತನ್ನ ವರ್ಗದವರಿಗೆ ಮಾತ್ರ ಅಲ್ಲ, ಆ ನಿರ್ಮಲವಾದ ನಿಷ್ಕಲ್ಮಶವಾದ ಪ್ರೇಮ ಭಗವಂತ ನಮ್ಮಲ್ಲಿ ತುಂಬಿಟ್ಟಿದ್ದಾನೆ, ಅದನ್ನು ಎಲ್ಲ ಕಡೆಗೆ ಪರಸ್ಪರ ಹಂಚಬೇಕು ಅಂತಕ್ಕಂಥ ಮನೋಭಾವ ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಇದು ಶ್ರೀಮಾತೆಯವರು ನಮಗೆ ನೀಡ್ತಿರ್ತಕ್ಕಂಥ ಮಾರ್ಗದರ್ಶನ. ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಹೇಗೆ ಆತ್ಮೀಯತೆಯನ್ನ ಪ್ರೀತಿಯನ್ನು ತೋರಿಸ್ತಾ ಇದ್ರು ಮತ್ತು ಅವರ ಮನಸ್ಸನ್ನು ಹೇಗೆ ಗೆಲ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತಾ ಹೋಗಬೇಕು, ಕಲಿತಾ ಹೋಗಬೇಕು, ಜೀವನದಲ್ಲಿ ಅಳವಡಿಸ್ಕೊತಾ ಹೋಗಬೇಕು.